ಸರ್ಕಾರದ ವಿರುದ್ಧ ಮತ್ತೊಂದು ಬೃಹತ್ ಹಗರಣದ ಆರೋಪ ಕೇಳಿಬರ್ತಾ ಇದೆ. ಹಗರಣ ಸಂಬಂಧ ಲೋಕಾಯುಕ್ತ ಎಡಿಜಿಪಿಗೆ ದೂರು ಸಲ್ಲಿಕೆ ಆಗಿದೆ. ಭೈರತಿ ಸುರೇಶ್, ರಹೀಂ ಖಾನ್ ವಿರುದ್ಧ ಎನ್ಆರ್ ರಮೇಶ್ ದೂರನ್ನ ಕೊಟ್ಟಿದ್ದಾರೆ. ಅಮೃತ್ ಯೋಜನೆಯ 17,000 ಕೋಟಿ ಅನುದಾನ ದುರ್ಬಳಕೆ ಮಾಡಿಕೊಂಡಂತ ಆರೋಪ ಇದೆ. ಕೇಂದ್ರ ನೀಡಿದ್ದಂತ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಎನ್ಆರ್ ರಮೇಶ್. 7,281 ಪುಟದ ದಾಖಲೆ ಸಹಿತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಸ್ಲಂ ಬೋರ್ಡ್ ಅಧ್ಯಕ್ಷ ವಿನಯ್ ಕುಲಕರ್ಣಿ ವಿರುದ್ಧವೂ ದೂರು ದಾಖಲಾಗಿದೆ. ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಅಧಿಕಾರಿಗಳ ವಿರುದ್ಧವೂ ಆರೋಪ ಇದೆ. ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಲಾಗಿದೆಯಾ ಆರೋಪ ಮಾಡಿದ್ದಾರೆ ಬಿಜೆಪಿ ಮುಖಂಡ. 17,000 ಕೋಟಿಯಲ್ಲಿ 50% ಅನುದಾನ ದುರ್ಬಳಕೆ ಆಗಿದೆ ಅಂತ ಇವರು ಆರೋಪ ಮಾಡ್ತಾರೆ. ಭೈರತಿ, ರಹೀಂ ಖಾನ್ ವಿರುದ್ಧ 15% ಕಮಿಷನ್ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ. ಸಚಿವರ ವಿರುದ್ಧ ಕಮಿಷನ್ ಆರೋಪವನ್ನ ಬಿಜೆಪಿ ಮುಖಂಡರು ಮಾಡಿದ್ದಾರೆ. ದೂರು ದಾಖಲಾಗಿದೆ. ಹಗರಣದ ಸಂಬಂಧ ಲೋಕಾಯುಕ್ತ ಎಡಿಜಿಪಿಗೆ ದೂರನ್ನ ದಾಖಲಿಸಿದ್ದಾರೆ. ಅಮೃತ್ ಯೋಜನೆಯ 17,000 ಕೋಟಿ ಅನುದಾನ, ಇದರಲ್ಲಿ 50% ಅನುದಾನ ದುರ್ಬಳಕೆ ಆಗಿದೆ ಅನ್ನೋದು ಇವರ ಆರೋಪ. ಅದರಲ್ಲಿ ಭೈರತಿ ಮತ್ತು ರಹೀಂ ಖಾನ್ ವಿರುದ್ಧ 15% ಕಮಿಷನ್ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ದೂರನ್ನ ದಾಖಲು ಮಾಡಲಾಗಿದೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಸರ್ಕಾರದ ಮೇಲೆ ಕೇಳಿಬಂದಿರುವಂತಹ ಬಹಳ ಗಂಭೀರವಾದ ಆರೋಪ ಇದು. 17,000 ಕೋಟಿ ಕೇಂದ್ರದ ಅನುದಾನ, ಅದರಲ್ಲಿ 50% ಅನುದಾನ ದುರ್ಬಳಕೆ ಆಗಿದೆ. ಭೈರತಿ, ರಹೀಂ ಖಾನ್ 15% ಕಮಿಷನ್ ತಗೊಂಡಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಏನೆಲ್ಲ ದಾಖಲೆಗಳನ್ನ ಇಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಎನ್ಆರ್ ರಮೇಶ್? ಯಶ್ವೇತಾ, ಏನಂತಂದ್ರೆ ಇವತ್ತು ಒಂದು ಮಾಜಿ ನಾಯಕ ಎನ್ಆರ್ ರಮೇಶ್ ಅವರು ಇವತ್ತೊಂದು ಭೈರತಿ ಸುರೇಶ್ ಮತ್ತೆ ಪ್ರಭುಲಿಂಗ್ ಕೌಲಗಟ್ಟಿ ಮತ್ತೆ ಈ ರೀತಿಯಾದಂತ ಕೆಲವು ಅಧಿಕಾರಿಗಳ ಅಂದ್ರೆ ಮಿನಿಸ್ಟರ್ ಹಾಗೂ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಸೇರಿದಂತೆ ಹಲವರ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಒಂದು ಅಂದ್ರೆ ಅಮೃತ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತ ಒಂದು ಅಮೃತ ಯೋಜನೆ ಅಡಿ ಇಲ್ಲಿ ಒಂದು 15% ಅನ್ನ ಇಲ್ಲಿ ಆರೋಪವನ್ನ ಇಲ್ಲಿ ಕೇಳಿ ಬರ್ತಾ ಇದೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಬೃಹತ್ ಹಗರಣ ಎಂದೇ ಇದಕ್ಕೆ ಕರಿಬಹುದು. ಯಾಕಂತಂದ್ರೆ 17 ಕೋಟಿ ರೂಪಾಯಿ ಇಲ್ಲಿ ಒಂದು ಹಗರಣವನ್ನ ಮಾಡಿದ್ದಾರೆ. ಇಲ್ಲಿ ನೀರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪೌರಾಡಳಿತ ಇಲಾಖೆಗೆ ಸಂಬಂಧಪಟ್ಟಂತಹ ಈ 17,000 ಕೋಟಿ ರೂಪಾಯಿಯನ್ನ ಇಲ್ಲಿ ಕಮಿಷನ್ ಆರೋಪದ ಮೂಲಕ ಇಲ್ಲಿ ಒಂದು ಬೃಹತ್ ಹಗರಣವನ್ನ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಏನಂತಂದ್ರೆ ದೇಶದ ಮಹಾನಗರಗಳನ್ನ ಹೊರತುಪಡಿಸಿ ಇನ್ನುಳಿದ ನಗರಸಭೆ ಮತ್ತು ಪುರಸಭೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು, ಒಳಚರಂಡಿ ಮತ್ತು ಕೊಳಚೆ ನಿರ್ವಹಣೆ, ಬೃಹತ್ ನೀರುಗಾಲುವೆ ನಿರ್ಮಾಣ, ಮರುಳು ಜೋಡಣೆ ಈ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳಿಗೆ ಈ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ದೇಶದ 500ಕ್ಕೂ ಹೆಚ್ಚು ನಗರ ಪುರಸಭೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಈ ಅಮೃತ್ ಯೋಜನೆ ಅನುಷ್ಠಾನ ಪ್ರತಿ ವರ್ಷ ಸರಾಸರಿ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ಬಿಡುಗಡೆ ಮಾಡುತ್ತಿದೆ. ಆದ್ರೆ ಈ ಬಿಡುಗಡೆ ಮಾಡಿದಂತ ಹಣ ಎಲ್ಲಿ ಹೋಗ್ತಾ ಇದೆ, ಇಲ್ಲಿ 15-20% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರಿನ ಒಂದು ಬಿಬಿಎಂಪಿ ಮಾಜಿ ಅಧ್ಯಕ್ಷರಾದಂತಹ ಎನ್ಆರ್ ರಮೇಶ್ ಅವರು ಇವತ್ತು ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನಟರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.